ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣದ ರಾಜ್ಯಕಾಂಡದಲ್ಲಿ ಪೂರ್ವಾರ್ಧ ಈ ಹಿಂದೆ ಸಮಾಪ್ತಿಯನ್ನು ಕಂಡಿದೆ. ಪೂರ್ವಾರ್ಧದ 12ನೇ ಸರ್ಗ ಅಲ್ಲಿ ಕೊನೆಗೊಂಡಿತ್ತು. ಆ 12ನೇ ಸರ್ಗದಲ್ಲಿ ರಾಮ ಯಾರ್ಯಾರನ್ನ ಅನುಗ್ರಹಿಸಿದ ಅನ್ನುವಂಥ ವರ್ಣನೆ ಎಲ್ಲ ಬಂದಿತ್ತು. ಮುಂದೆ ಕೃಷ್ಣಾವತಾರದಲ್ಲಿ ಆತ ಯಾರ್ಯಾರನ್ನ ಮದುವೆ ಆಗಬೇಕಾಗಿದೆ, 16,000 ಜನ ಸ್ತ್ರೀಯರು ಮತ್ತು ಅಷ್ಟಮಹಿಷಿಯರಲ್ಲಿ 5 ಜನ ಮಹಿಷಿಯರ ಹಿನ್ನೆಲೆ ವರ್ಣನೆ, ಇದನ್ನೆಲ್ಲ ನಾವು ಆ ಕಥೆಗನುಸಾರವಾಗಿ ಶ್ರವಣ ಮಾಡಿದ್ವಿ. ಇನ್ನು ರಾಜ್ಯಕಾಂಡದ ಉತ್ತರಾರ್ಧದಲ್ಲಿ ರಾಮ ತೋರಿಸಿದಂಥ ಕೆಲವು ಮಹಿಮೆಗಳ ವರ್ಣನೆ ಇದೆ, ಅದನ್ನ ಈಗ ಶ್ರವಣ ಮಾಡಬೇಕು. ಒಮ್ಮೆ ರಾಮ ಸಭೆಯಲ್ಲಿ ತನ್ನ ಆಪ್ತರ ಜೊತೆಗೆ ಮಂತ್ರಿಗಳ ಜೊತೆಗೆ ಕೂತ್ಕೊಂಡಿದ್ದ. ನರ್ತಕಿಯರ ನಾಟ್ಯ, ಸಂಗೀತಗಾರರ ಗಾಯನ ಇದನ್ನೆಲ್ಲ ಆತ ಕೇಳ್ತಾ ಇದ್ದ. ವರಾಂಗನಾನಾಂ ನೃತ್ಯಾದಿಂ ದೃಷ್ಟ್ವಾ ಹಾಸ್ಯಂ ಚಕಾರಸಃ. ಸಂಗೀತದ ಕಾರ್ಯಕ್ರಮ ನಡೆದಾಗ ಒಬ್ಬ ಸಭೆಯಲ್ಲಿದ್ದಂಥ ಒಬ್ಬ ಪೌರ ಅದನ್ನು ನೋಡಿ ಜೋರಾಗಿ ಹಾಸ್ಯ ಮಾಡಿದ. ಬಹಳ ಸಂತೋಷ ಅನಿಸ್ತು ಅವನಿಗೆ. ಆ ಸಂತೋಷವನ್ನು ವ್ಯಕ್ತ ಮಾಡಿದ ಜೋರಾಗಿ. ಆ ಹಾಸ್ಯದ ಧ್ವನಿ ರಾಮನಿಗೆ ಕೇಳಿತು. ಕೇಳಿದಾಗ ಅವನಿಗದು ಸ್ವಲ್ಪ ವಿಚಿತ್ರ ಅನಿಸ್ತಂತೆ. ಯಾಕೆಂದ್ರೆ ಹಿಂದೆ ಲಂಕಾದಲ್ಲಿ ಯುದ್ಧ ನಡೆದಿತ್ತಲ್ಲ ರಾವಣನ ಜೊತೆಗೆ, ರಾವಣನ ತಲೆಗಳನ್ನು ಒಂದೊಂದಾಗಿ ರಾಮ ಕತ್ತರಿಸ್ತಾ ಹೋಗಿದ್ನಲ್ಲ, ಆ ಕತ್ತರಿಸ್ತಾ ಹೋದಾಗ ಆ ತಲೆಗಳು ಒಂದು ಕೆಳಗೆ ಬೀಳುವಾಗ ಜೋರಾಗಿ ನಕ್ಕು ಕೆಳಗೆ ಬೀಳ್ತಾ ಇದ್ವು. ಅದು ರಾಮನಿಗೆ ನೆನಪು ಬಂತು. ಅದ್ಯಾಕೆ ಹಾಗೆ ಸಂತೋಷ ಪಡ್ತಿದ್ದವು ಅಂದ್ರೆ, ರಾಮಬಾಣಾರ್ ಮೃತ್ಯುಂ ಲಬ್ಧ್ವಾ, ನಮಗೆ ರಾಮನ ಬಾಣದಿಂದ ಮರಣ ಸಿಕ್ತಲ್ಲ ಅಂತ ಸಂತೋಷಪಟ್ಟು ಕೆಳಗೆ ಬೀಳ್ತಾ ಇದ್ವು. ಆದ್ರೆ ರಾಮ ಅದನ್ನ ಏನ್ ತಿಳ್ಕೊಂಡಿದ್ನಂತೆ, ಅವು ಸಂತೋಷಪಟ್ಟು ಇವನಿಗೆ ನಮಸ್ಕಾರ ಮಾಡಬೇಕು ಅಂತ ಬರ್ತಿದ್ರು ಕೂಡ ಈತ ಅದನ್ನು ವ್ಯತ್ಯಾಸವಾಗಿ ತಿಳ್ಕೊಂಡಿದ್ನಂತೆ. ಆ ವಿಕಾರವಾದಂತಹ ರಾವಣನ ಮುಖಗಳು ಕೆಳಗೆ ಬೀಳುವಾಗ ಇವುಗಳು ನನ್ನ ಮೇಲೆ ಆಕ್ರಮಣ ಮಾಡಲಿಕ್ಕೆ ನನ್ನ ಬೆಳಗ್ಗೆ ಬರ್ತಾ ಇದೆ ಅಂತ ತಿಳ್ಕೊಂಡಂತೆ. ವಾಸ್ತವಿಕವಾಗಿ ಅವುಗಳು ರಾಮನ ಕೈಯಿಂದ ಮರಣ ಹೊಂದಿದ್ದನ್ನು ನೋಡಿ ಸಂತೋಷಪಟ್ಟು ರಾಮನಿಗೆ ನಮಸ್ಕಾರ ಮಾಡ್ಲಿಕ್ಕೆ ಬರ್ತಿದ್ದವಂತೆ. ಈತ ಮಾತ್ರ ಅದನ್ನ ನನ್ನ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಬರ್ತಾ ಇವೆ, ಆಕಾಶದಿಂದ ಬೀಳ್ತಾ ಇವೆ ಅಂತ ತಿಳ್ಕೊಂಡು ಆ ಒಂದೊಂದು ತಲೆ ಬೀಳುವಾಗಲೂ ಮತ್ತೆ ಅದ್ರ ಮೇಲೆ ಬಾಣ ಪ್ರಯೋಗ ಮಾಡ್ತಿದ್ದ. ಮೊದಲೊಂದು ಬಾಣ ಪ್ರಯೋಗ ಮಾಡಿದಾಗ ಕತ್ತರಿಸಿ ಬೀಳ್ತಿತ್ತು ತಲೆ, ಅದು ಬೀಳುವಾಗ ಅದು ತನ್ನ ಬಳಿ ಬರದಂತೆ ಮತ್ತೆ ಅದನ್ನು ದೂರ ಹಾಕುತ್ತಿದ್ದ ರಾಮ. ಹೀಗೆ ಅದನ್ನ ಅಲ್ಲಿ ನೋಡಿದ್ದ. ಏಕೋತ್ತರ ಶತಾನ್ಯೇವಂ ವಾರಂ ವಾರಂ ಸ್ವರಾನ್ವಿತ, 101 ಬಾರಿ ಹೀಗಾಗಿತ್ತಂತೆ. ಅದು ಈಗ ರಾಮನಿಗೆ ನೆನಪಿಗೆ ಬಂತು. ಆ ರಾವಣನ ತಲೆಗಳು ನಗ್ತಾ ಇದ್ದವಲ್ಲ, ಆ ನಗು ಈ ಸಭಾದಲ್ಲಿರುವಂಥ ಒಬ್ಬ ಪೌರನ ನಗುವಿನಿಂದ ರಾಮನಿಗೆ ನೆನಪಿಗೆ ಬಂತು, ಹಿಂದಿನ ನಗು. ಮಾಯಾವಿನೋ ರಾಕ್ಷಸಾಶ್ಚ ಸಂತಪ್ತೇತಿ ವಿಚಿಂತ್ಯ ಚ, ಅವನಿಗೇನು ಅನಿಸಿದಂತೆ, ಈ ನಮ್ಮ ಸಭೆಯಲ್ಲಿಯೂ ಕೂಡ ಮಾಯಾವಿಗಳಂತ ರಾಕ್ಷಸರಾಗಿ ಕುತ್ಕೊಂಡಿರಬಹುದು, ಅವರು ಹೀಗೆ ಜೋರಾಗಿ ಹಾಸ್ಯ ಮಾಡ್ತಿರ್ಬಹುದು. ಮುಂದೊಂದು ಬಾರಿ ಆತ ಹೀಗೆ ಆಲೋಚನೆ ಮಾಡಿದ, ಇನ್ನು ಮುಂದೆ ಹಾಸ್ಯವನ್ನೇ ಯಾರೂ ಮಾಡಬಾರ್ದು, ನಗಬಾರ್ದು, ಹಾಗೊಂದು ಶಾಸನ ಮಾಡಿಬಿಡ್ತೀನಿ ಅಂತ ಅನಿಸ್ತು ಅವನಿಗೆ. ತಲೆಯೊಳಗೆ ಬಂತಂತೆ. ಸದಾ ಸದಾ ದಶಾಸ್ಯ ಶಿರೋ ಹಾಸ್ಯಂ ಸ್ಮರಾಮ್ಯಹಂ, ಅನ್ಯಚ್ಚ ನಿಂದಿತಂ ಹಾಸ್ಯಂ ನೀತಿಶಾಸ್ತ್ರೇಷು ಸರ್ವದಾ. ವ್ಯರ್ಥವಾಗಿ ಹಾಸ್ಯ ಮಾಡೋದೇನಿದೆ, ಇದನ್ನು ನೀತಿಶಾಸ್ತ್ರದಲ್ಲಿ ನಿಂದನೆ ಮಾಡಿದ್ದಾರೆ, ಅದಕ್ಕಾಗಿ ನಾನೂ ಹಾಸ್ಯವನ್ನ ಬಿಟ್ಟು ಬಿಡ್ತೇನೆ, ಇನ್ನು ಮುಂದೆ ಹಾಸ್ಯವನ್ನು ಮಾಡೋದೇ ಇಲ್ಲ. ಸರ್ವೇಶಾಂ ಭೂ ನಿವಾಸಿನಾಂ, ಹೀಗೆ ಆಲೋಚನೆ ಮಾಡಿ ರಾಮನಿಗೆ ಅದು ದೃಢವಾದಂಥ ನಿರ್ಧಾರ ಬಂತು. ಲಕ್ಷ್ಮಣನಿಗೆ ಹೇಳಿದ, ಎಲ್ಲ ಕಡೆ ದುಂದುಬಿಯನ್ನ ಘೋಷಣೆ ಮಾಡಿಸು ನಮ್ಮ ಸಾಮ್ರಾಜ್ಯದಲ್ಲಿ. ನಮ್ಮ ಸಾಮ್ರಾಜ್ಯದಲ್ಲಿ ಯಾವ ವ್ಯಕ್ತಿಯೂ ಕೂಡ ನಗುಮುಖದಿಂದ ಇರಬಾರ್ದು, ನಗುಮುಖದಿಂದ ಇದ್ದು ಜೋರಾಗಿ ನಕ್ಕು ಇಂಥದನ್ನು ಮಾಡಬಾರ್ದು, ಎಲ್ಲರೂ ಗಂಭೀರವಾದವರಾಗೇ ಇರಬೇಕು. ಅದು ಸೀತೆಯೇ ಆಗಿರಲಿ, ನಮ್ಮ ಮಕ್ಕಳೇ ಆಗಿರಲಿ, ನಮ್ಮ ಅಣ್ಣ ತಮ್ಮಂದರೇ ಆಗಿರಲಿ, ಎಲ್ಲರೂ ಕೂಡ ಗಂಭೀರವಾದವರಾಗಿರಬೇಕು, ನಗಬಾರದು. ಇದನ್ನು ಯಾರಾದರೂ ಮೀರಿದರೆ ನಾನು ಅವ್ರಿಗೆ ಶಿಕ್ಷೆ ಕೊಡ್ತೇನೆ ಅಂತ ಹೀಗೊಂದು ಆಜ್ಞೆ ಹೊರಡ್ತೀನಿ. ಆಯ್ತು, ದುಂದುಬಿಯ ಧ್ವನಿ ಎಲ್ಲ ಕಡೆ ಮೊಳಗಿತ್ತು. ಪೌರರು ರಾಮ ನಮಗೆ ಶಿಕ್ಷೆ ಕೊಡ್ತಾನೆ ಅನ್ನೋ ದೃಷ್ಟಿಯಿಂದ ನಗೋದನ್ನು ಬಿಟ್ಟುಬಿಟ್ರು. ಎಲ್ಲೂ ಕೂಡ ನಾಟ್ಯ ಸಂಗೀತ ಇವೆಲ್ಲವೂ ಕೇಳಿ ಬರಲಿಲ್ಲ. ಸ್ತ್ರೀಯರು ತಮ್ಮ ಬಂಧು ಬಾಂಧವರ ಮನೆಗಳಿಗೆ ಹೋಗ್ತಾ ಇರಲಿಲ್ಲ. ಅಲ್ಲಿ ಹೋದ್ರೆ ಮತ್ತೆ ಅಲ್ಲಿ ಆಮೋದ ಪ್ರಮೋದಗಳಲ್ಲಿ ಪಾಲ್ಗೊಳ್ಬೇಕಾಗ್ತದೆ ಅಂತ ಅನ್ನೋ ದೃಷ್ಟಿಯಿಂದ ಅಲ್ಲಿ ಹೋಗ್ತಿರ್ಲಿಲ್ಲ. ಎಲ್ಲರೂ ಕೂಡ ಸುಮ್ಮನೆ ಆಗಿಬಿಡ್ತಿದ್ರು. ಮಂಗಲ ಕಾರ್ಯಗಳೆಲ್ಲ ನಿಂತು ಹೋದವು.
ವಂಶಸ್ತಂಭ ಕಲಾಭಿಶ್ಚ ಕೌತುಕಾನಿ ಹಿ ಯಾನಿ ಚ. ಸಂವತ್ಸರದ ಉತ್ಸವಗಳು, ಪ್ರತಿಯೊಂದು ವರ್ಷಕ್ಕೆ ನಡೆಯುವಂಥ ಜಾತ್ರೆ ಮೊದಲಾದ ಉತ್ಸವಗಳು, ಯಜ್ಞದ ಉತ್ಸವಗಳು ಅವೆಲ್ಲವೂ ಕೂಡ ನಿಂತು ಹೋದವು. ಪುರಾಣ ಇತಿಹಾಸಗಳ ಪ್ರವಚನ ಪಾಠ ಅದು ಕೂಡ ನಿಂತು ಹೋಯಿತು. ಅಂಥ ಪ್ರಸಂಗದಲ್ಲಿ ಏನಾದರೂ ನಗು ಬರಬಹುದು ಅನ್ನೋ ದೃಷ್ಟಿಯಿಂದ ಮುಂದಾಲೋಚನೆಯಿಂದ ಜನ ಅದನ್ನೆಲ್ಲ ನಿಲ್ಲಿಸಿಬಿಟ್ರು. ಗರ್ಭಾಧಾನೆ ಪುತ್ರ ಜನ್ಮ ನಾಮ ಕರ್ಮಾದಿಷು ಉತ್ಸವಾನ್. ಗರ್ಭಾಧಾನ ಮಾಡುವಂಥ ಸಂದರ್ಭ, ಆ ಮಗುವಿಗೆ ನಾಮಕರಣ ಮಾಡುವಂಥ ಸಂದರ್ಭ, ಈ ಯಾವ ಸಂಸ್ಕಾರಗಳನ್ನು ಕೂಡ ಜನ ಮಾಡ್ತಿರ್ಲಿಲ್ಲ. ಪರಸ್ಪರ ಜನರು ಸೇರಿಬಿಟ್ರೆ ನಗು ಆಮೋದ ಇದು ಕಂಡು ಬರ್ಬೋದು. ಅದಕ್ಕಾಗಿ ಅದನ್ನು ಬಿಟ್ಟು ಬಿಡೋಣ ಅಂತ ಸಪ್ತದ್ವೀಪದಲ್ಲಿರುವಂಥ ಎಲ್ಲ ಪ್ರಜೆಗಳು ಕೂಡ ಅದನ್ನು ಬಿಟ್ಟುಬಿಟ್ರು. ರಹಸ್ಯದಲ್ಲಿಯೂ ಕೂಡ ತಮ್ಮ ಮನೆಯಲ್ಲೂ ಕೂಡ ಯಾರೂ ನಗುವುದನ್ನು ಮಾಡಲಿಲ್ಲ. ಅದು ಗೊತ್ತಾಗಿ ಬಿಡ್ಬೋದು ರಾಜನಿಗೆ ಅಂತ. ಚಿತಾನನಂ ಕಶ್ಚನಾಸಿ ನಚಕ್ರು ಮಂಡನಾದಿಕಂ ಪದೋತ್ಸಾಹ ದೇವತಾಶ್ಚ ನಾನಾ ಕರ್ಮಾಂಗ ದೇವತಾ. ಯಾವುದೇ ಪುಣ್ಯಕರ್ಮ ಯಾವುದು ನಡೆಯುವಂತ ಆದಮೇಲೆ ಆ ಕರ್ಮಕ್ಕೆ ಅಂಗಗಳಾದಂಥ ಅಗ್ನಿ ಮೊದಲಾದ ದೇವತೆಗಳು ಇರ್ತಾರಲ್ಲ, ಅವರೆಲ್ಲ ಇಂದ್ರನ ಬಳಿಗೆ ಹೋದ್ರಂತೆ. ಈಗೀಗ ನಡೀತಿದ್ದು ಅಂತ ಹೇಳಿದ್ನಂತೆ. ಇಂದ್ರಾದೀನಾಂ ಸ್ವರಾಣಾಂಶ ಕರ್ಮಾಂಗ ಪೂಜನಾದಿಹಿ. ಅದ್ಯಾವುದೂ ನಡೀಲೇ ಇಲ್ಲ. ಇಂದ್ರ ಅದನ್ನು ಕೇಳಿ ನಾನು ಇದಕ್ಕೆ ಅಸಮರ್ಥ ಅಂತ ಆಲೋಚನೆ ಮಾಡಿ ಚತುರ್ಮುಖ ಬ್ರಹ್ಮನ ಬಳಿಗೆ ಅವರೆಲ್ಲರನ್ನು ಕೂಡ ಕರ್ಕೊಂಡು ಹೋದ್ರ. ರಾಮಾಗ್ರೇ ಬಲಂ ಹಿ ನ. ರಾಮನ ಎದುರಿಗೆ ನಮಗೂ ಕೂಡ ಏನು ಶಕ್ತಿ ಇಲ್ಲ, ರಾಮನೇ ಹೀಗೆ ಆಜ್ಞೆ ಹೊರಡಿಸಿದ ಅಂದಮೇಲೆ ನಾವಾದರೂ ಏನು ಮಾಡೋದು ಅಂದ್ಬಿಟ್ಟ ಚತುರ್ಮುಖ ಬ್ರಹ್ಮ. ಯುಕ್ತ್ಯಾ ಕಾರ್ಯಂ ಸಾಧಯಾಮಿ ಏನ ಬೋಧ್ಯ ಹಿತಂ ಭವೇತ್. ಹಾಗಾದ್ರೆ ಒಂದು ಯುಕ್ತಿಯನ್ನು ಮಾಡೋಣ ಅಂತ ಚತುರ್ಮುಖ ಬ್ರಹ್ಮ ಇವರೆಲ್ಲರಿಗೂ ಹೇಳಿದ. ಆಯ್ತು ನೀವೆಲ್ಲ ಹೋಗಿ ಅಂತ ಅವ್ರನ್ನ ಕಳಿಸಿಕೊಟ್ಟ. ತಾನು ಭೂಲೋಕಕ್ಕೆ ಇಳಿದು ಬಂದ. ಅಯೋಧ್ಯ ನಗರಿಯದ ಸರಹದ್ದಿನಲ್ಲಿ ಒಂದು ಅಶ್ವತ್ಥ ವೃಕ್ಷದ ರೂಪವನ್ನು ತಾಳಿ ಅಲ್ಲಿ ಆತ ಸ್ಥಾಪಿತನಾದ ಈ ಚತುರ್ಮುಖ ಬ್ರಹ್ಮ. ಅದು ಏನ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಸುಮ್ಮನೆ ಸ್ಥಾಪಿತನಾಗಲಿಲ್ಲ. ಅಲ್ಲೇ ಇದ್ದಾಗ ದಾರಿ ಹೋಗರೆ ಯಾರಾದರೂ ಅದೇ ಮಾರ್ಗದಿಂದ ನಡ್ಕೊಂಡು ಹೋದ್ರೆ ಅವ್ರನ್ನ ನೋಡಿ ಜೋರಾಗಿ ನಗಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದು ಬಹಳ ವಿಚಿತ್ರ ಅನಿಸ್ತಾ ಜನರಿಗೆ. ಒಬ್ಬ ಕಟ್ಟಿಗೆ ಕಡಿದು ಅದನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗಿ ಮಾರಾಟ ಮಾಡೋನು ಇರ್ತಾನಲ್ಲ, ಅಂಥವನೊಬ್ಬ ಮಾರ್ಗದಿಂದ ಬಂದ. ಅವನಿಗೆ ಈ ಅಶ್ವತ್ಥ ಗಿಡದ ನಗುವನ್ನು ಕೇಳಿ ತಡಿಲಿಕ್ಕಾಗಲಿಲ್ಲ. ಉಳಿದವರೆಲ್ಲ ಹಿಂದೆ ನಗುವನ್ನು ಕೇಳಿದ್ರು ಕೂಡ ನಗುವನ್ನು ತಡ್ಕೊಂಡಿದ್ರು ಕಾಣಿಸ್ತದೆ, ನಗುವನ್ನು ಅದುಮಿಟ್ಕೊಂಡಿದ್ರು. ಈತ ಮಾತ್ರ ಆ ನಗುವನ್ನು ತಡ್ಕೊಳ್ಳಿಕ್ಕೆ ಅಸಮರ್ಥನಾಗಿ ಜೋರಾಗಿ ನಕ್ಕು ಬಿಟ್ಟ. ಅಲ್ಲಿ ನಕ್ಕ ಸುಮ್ಮನೆ ಅದು ಯಾರಿಗೂ ರಾಮನ ಗೂಢಚಾರರಿಗೆ ತಿಳಿಲಿಲ್ಲ. ಆದರೆ ಅಂಗಡಿಗೆ ಹೋದಲ್ಲ ಆ ಕಟ್ಟಿಗೆಯನ್ನು ಮಾರಾಟ ಮಾಡಬೇಕು ಅಂತ, ಅಲ್ಲಿಯೂ ಅದನ್ನು ನೆನಪಿಗೆ ಬಂತು ಆ ಘಟನೆ, ಅಶ್ವತ್ಥ ವೃಕ್ಷ ನಕ್ಕದ್ದು. ಅಲ್ಲೂ ಜೋರಾಗಿ ನಕ್ಕು ಬಿಟ್ಟ. ಅದನ್ನ ಆತ ನಕ್ಕದ್ದನ್ನು ಕೇಳಿ ರಾಜದೂತ ಒಬ್ಬ ಕೇಳಿದ. ಎಷ್ಟೋ ದಿವಸದಿಂದ ಆತನು ನಗುವನ್ನು ಅದುಮಿಟ್ಟಿದ್ದ, ಅವನಿಗೂ ನಗು ಬಂತು. ರಾಜದೂತ ಸಭಾಂ ಗತ್ವ ಭಾರವಾಹಸಿ ಯತ್ ಸ್ಮಿತಂ ಹೃದಯ ಸ್ಮೃತ್ವ ಜಹಾಸ. ಮುಂದೆ ಆತ ರಾಮನ ಬಳಿಗೆ ಯಾವುದೋ ಕಾರ್ಯಕ್ಕೆ ಹೋದ. ರಾಮನ ಬಳಿಗೆ ಹೋಗಿ ಇದನ್ನ ವರದಿ ಮಾಡುವಂಥ ಅಪೇಕ್ಷೆ ಅವನಿಗೇನಿರಲಿಲ್ಲ, ಯಾರೋ ಕಟ್ಟಿಗೆ ಕಡೆ ನಕ್ಕ ಅಂತ. ಆದರೆ ತಾನು ರಾಮನ ಬಳಿಗೆ ಹೋದಾಗ ಅವನಿಗೆ ನೆನಪಿಗೆ ಬಂತು. ಹಾಗಾಗಿ ತಾನೂ ಜೋರಾಗಿ ನಕ್ಕು ಬಿಟ್ಟ. ಆತ ನಕ್ಕದನ್ನು ಕೇಳಿ ಆ ಸಭಾ ಸದರೆಲ್ಲರೂ ಕೂಡ ನಕ್ಕು ಬಿಟ್ರು. ತಚ್ಚುತ್ವ ರಾಘವೋತಿ ಉಚ್ಚೈರ್ಜ. ರಾಮನು ಕೂಡ ಅದನ್ನು ಕೇಳಿ ಜೋರಾಗಿ ನಕ್ಕು ಸ್ವಲ್ಪ ಹೊತ್ತಾದ್ಮೇಲೆ ತನಗೆ ನಗು ಬಂತು. ಯಾತಕ್ಕಾಗಿ ನಾನೀಗ ನಗುವನ್ನು ನಕ್ಕೆ, ನನಗೇನು ಕಾರಣ ಇತ್ತು? ಅಹಂ ಕರೋಮಿ ಸೋದ್ಯಾಹಂ ಸಭಾಯಾಂ ಹಸಿತಃ ಕಥಂ. ನಾನೇ ಹೀಗೆ ಈ ನಿಯಮವನ್ನು ಮೀರಿಬಿಟ್ರೆ ನಮ್ಮ ಸಾಮ್ರಾಜ್ಯದ ಗತಿ ಏನು, ನೀತಿ ನಿಯಮಗಳ ಗತಿ ಏನು? ಶಿಕ್ಷಾಂ ಕರಿಷ್ಯತಿ ವಿಭೋಃ ಕಸ್ಯ ಸ್ಥಿತಿ ವದಂತಿ ಚ ಮಾನಯಿಷ್ಯಂತಿ ನಾತಸ್ಸೆ ಮಮಾಗ್ರೇ ಶಿಕ್ಷಿತಂ ಭುವಿ. ಆ ರಾಮ ಏನು ಮಾಡಿದ, ಪೌರರನ್ನು ಕರೆದ, ಸಭಾಸ್ಥಾನದಲ್ಲಿದ್ದವರನ್ನು. ಯಾಕೆ ನಕ್ರಿ ನೀವು ಅಂತ ಕೇಳಿದ ಅವ್ರನ್ನೆಲ್ಲ. ಆಗ ಅವ್ರು ಹೇಳಿದ್ರು, ಈ ರಾಜದೂತ ನಕ್ಕ, ಅದಕ್ಕಾಗಿ ನಾವು ನಗಬೇಕಾಯ್ತು, ಬೇರೆ ಮಾರ್ಗ ಇರಲಿಲ್ಲ ನಮಗೆ. ಆ ದೂತರನ್ನು ಕರೆದ, ನೀನು ಯಾಕೆ ನಕ್ಕಿ ಅಂತ. ಆತ ಹೇಳ್ದ, ಆ ಕಟ್ಟಿಗೆ ಹೊರುವವನು ಅಂಗಡಿ ಬೀದಿಯಲ್ಲಿ ನಗ್ತಾ ಹೋಗ್ತಾ ಇದ್ದ, ಅದನ್ನು ಕೇಳಿ ನನಗೆ ನಗು ಬರಬೇಕಾಯ್ತು. ರಾಮ ಅವನನ್ನೇ ಕರೆಸಿದ, ಆ ಕಟ್ಟಿಗೆ ಹೊರುವವನು. ಆತ ಭಯದಿಂದ ನಡುಗುತ್ತಾ ರಾಮನ ಎದುರಿಗೆ ಬಂದ. ಆತನ ಗಂಟಲು, ಆತನ ಕಿರುನಾಲಿಗೆ,
ಇದೆಲ್ಲ ಒಣಗಿತ್ತು, ದನಿ ನಡುಗುತ್ತಾ ಇತ್ತು, ಶರೀರವೂ ಕೂಡ ನಡುಗುತ್ತಾ ಇತ್ತು. ಆತ ರಾಮನಿಗೆ ಹೇಳಿದಂತೆ, ಅಯೋಧ್ಯೆಯ ಗಡಿ ಭಾಗದಲ್ಲಿ ಒಂದು ಅಶ್ವತ್ಥ ವೃಕ್ಷ ಇದೆ, ಸೀಮಾಯಾಮ್ ಅಶ್ವತ್ಥಸ್ಯ, ಆ ಅಶ್ವತ್ಥ ವೃಕ್ಷ ನಕ್ಕಿತು, ಅದನ್ನು ನಾನು ನೆನಪಿಸಿಕೊಂಡು ನಿಮ್ಮ ಎದುರಿಗೆ ನಗಬೇಕಾಯಿತು. ರಾಮನ ಆಜ್ಞೆಯಂತೆ ಅವರೆಲ್ಲ ಅಲ್ಲಿ ಹೋಗಿ ನೋಡಿದರು, ದೂತರೆಲ್ಲ. ಅಶ್ವತ್ಥ ವೃಕ್ಷ ನಗೋದು ಅಂದ್ರೆ ಏನು, ಅದು ನೋಡಿ ಬನ್ನಿ ಅಂತ ರಾಮ. ದದೃಶುಸ್ತೆ ಸ್ಥಿತ ಮುಹುಹು, ಅವರಿಗೂ ಜೋರಾಗಿ ನಗು ಬಂತು. ಸಾಮೂಹಿಕವಾಗಿ ಅವರೆಲ್ಲ ನಗಲಿಕ್ಕೆ ಪ್ರಾರಂಭ ಮಾಡಿದರು. ಅಶ್ವತ್ಥ ಹಸಿತಂ ರಾಮಂ ಗತ್ವಾ ಸರ್ವೇ ನ್ಯವೇದಯನ್, ರಾಮನ ಬಳಿಗೆ ಬಂದರು, ರಾಮನಿಗೆ ಹೇಳಿದರು, ಅಶ್ವತ್ಥ ಜೋರಾಗಿ ನಗುತ್ತಾ ಇರೋದು ಹೌದು, ನಾವು ಅದನ್ನ ಕಣ್ಣಾರಿ ಕಂಡು ಬಂದೆವು. ರಾಮನಿಗೆ ಮತ್ತಷ್ಟು ಆಶ್ಚರ್ಯ ಅನ್ನಿಸ್ತು, ಮತ್ತಷ್ಟು ದೂತರನ್ನು ಕೊಟ್ಟು ಕಳಿಸಿದೆ, ಅದನ್ನು ಕಡ್ದು ಹಾಕಿಬಿಡಿ, ಅದನ್ನು ಮೊದಲು ಆ ಅಶ್ವತ್ಥ ವೃಕ್ಷ ನಗುತ್ತಾ ಇದ್ದೆ, ಅದಕ್ಕೆ ಶಿಕ್ಷೆ ಕೊಟ್ಟು ಬಿಡೋಣ, ಕಡ್ದು ಹಾಕಿಬಿಡಿ ಅಂದ. ಅದು ಕೈಯಲ್ಲಿ ಕೊಡ್ಲಿಗಳನ್ನು ಹಿಡ್ಕೊಂಡು ಅವರೆಲ್ಲ ಓಡೋಡಿ ಬಂದರು. ಕೊಡ್ಲಿಯಿಂದ ಅಶ್ವತ್ಥ ವೃಕ್ಷನ ಕುಡಿಬೇಕು ಅಂತ ಹೋದಾಗ ಆ ಅಶ್ವತ್ಥ ವೃಕ್ಷ ಏನು ಮಾಡಿತು, ಅದು ಒಳಗಿರುವಂಥ ಚತುರ್ಮುಖ ಬ್ರಹ್ಮ ತನ್ನ ಒಳಗಿನಿಂದ ದೊಡ್ಡ ದೊಡ್ಡ ಕಲ್ಲುಗಳನ್ನು ಹೊರತೆಗೆದು ಆ ದೂತರನ್ನೆಲ್ಲ ಹೊಡೆದು ಹಾಕಿಬಿಟ್ಟ. ಅವರೆಲ್ಲ ಓಡಿ ಹೋದರು. ಕೋಲಾಹಲ ಆಯಿತು. ರಾಮನಿಗೆ ಬಂದು ಹೇಳಿದ್ರು. ರಾಮ ಮತ್ತಷ್ಟು ಜನನ ಕಳಿಸಿದ, ಈ ಸರಿ ಕೊಡ್ಲಿ ಬೇಡ, ಬಿಲ್ಲು ಬಾಣ ಖಡ್ಗ ಎಲ್ಲ ತೊಗೊಂಡು ಹೋಗಿ ಅಂತ. ಆ ಬ್ರಹ್ಮ, ಚತುರ್ಮುಖ ಬ್ರಹ್ಮ ಅವ್ರನ್ನೂ ಬಿಡಲಿಲ್ಲ, ಎಲ್ಲರನ್ನೂ ಕೊಡ್ಲಿಯಿಂದ ಹೊಡೆದಾಕ್ತಿದ. ಸುಮಂತ್ರ ಅಂತೆ ಹೋದ. ಸುಮಂತ್ರ ರಾಮನ ಮಂತ್ರಿಯಾಗಿದ್ದ. ಆ ಅಶ್ವತ್ಥ ವೃಕ್ಷದಿಂದ ದೊಡ್ಡ ದೊಡ್ಡ ಕಲ್ಲುಗಳು ಬಂದು ಈ ಸುಮಂತ್ರನಿಗೂ ಕೂಡ ತಾಕಿದವು. ಸುಮಂತ್ರನು ಕೂಡ ಮುಂದೆ ಹೋಗ್ಲಿಕ್ಕೆ ಅಸಮರ್ಥನಾದ. ಯಯೌ ತಾವನ್ ನಗೋದ್ಭೂತೈಹಿ ಪಾಷಾಣೈಹಿ ತಾಡಿತೋ ಅಪತತ್, ಅವನು ಕೆಳಗೆ ಬಿದ್ದ. ದೊಡ್ಡ ಹಾಹಾಕಾರ ಆಯಿತು. ಸುಮಂತ್ರನು ಬಿದ್ದಿದ್ದು ನೋಡಿ ತನ್ನ ಇಬ್ಬರು ಮಕ್ಕಳನ್ನೇ ಕೊಟ್ಟು ಕಳಿಸಿದ. ಮಕ್ಕಳನ್ನ, ಶತ್ರುಘ್ನನ್ನ, ದೊಡ್ಡ ಸೈನ್ಯವನ್ನೇ ರಾಮ ಕೊಟ್ಟು ಕಳಿಸಿದ. ಪುರದ ಸ್ತ್ರೀಯರೆಲ್ಲ ಗುಪ್ಪರಿಗೆ ಮೇಲೆ ನಿಂತ್ಕೊಂಡು ಅಲ್ಲೆಲ್ಲೋ ದೂರದಲ್ಲಿ ಅಶ್ವತ್ಥ ವೃಕ್ಷ ಇದೆ ಅಂತ ನೋಡಿ ಅಂತ ಎಲ್ಲರೂ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದರು. ತರ್ಜನ್ಯ ದರ್ಶಯಾಮಾಸು ಸೋತ್ಸಪ್ತಶ್ಚೇತಿ ತಾಮಿಥಃ ನಿದ್ರಾ ಸಂಭ್ರಾಂತ ನಯನಾಹ, ಯಾರೋ ಮಧ್ಯಾಹ್ನ ಹೊತ್ತು ನಿದ್ದೆ ಮಾಡ್ತಿದ್ದವರು, ಅವ್ರಿಗೂ ಇದೆಲ್ಲ ತಿಳಿದು ಅಂತ ಎಲ್ಲರೂ ಗಡಬಡಿಸಿ ಓಡಿ ಬಂದರು ಇದನ್ನು ನೋಡಬೇಕು ಅಂತ. ಶತ್ರುಘ್ನ ನಗರದಿಂದ ಹೊರಗೆ ಬಂದ. ಶತ್ರುಘ್ನ ಸೈನ್ಯದವರೆಲ್ಲರೂ ಕೂಡ ಹೊರಗೆ ಬಂದರು. ಕುಶಸ್ಯಾಥ ಲವಸ್ಯಾಪಿ ರಥವಾಹ ತಥೈವ ಚ ತಾಡಿತಾಹ ರುಕ್ಮದಂಡೈಶ್ಚ ನೋತ್ತಸ್ತು. ಆ ಕುಶಲವರ ರಥಕ್ಕೆ ಹೂಡಿದಂಥ ಕುದುರೆಗಳು ಅವು ಮುಂದೆ ಹೋಗಲಿಲ್ಲ. ಆ ಅಶ್ವತ್ಥ ವೃಕ್ಷದ ಕಡೆಗೆ ಅವರು ಪ್ರಯಾಣವೇ ಮಾಡಲಿಲ್ಲ. ಅವರು ರಾಮನಿಗೆ ಬಂದು ಅದನ್ನೆಲ್ಲ ಆ ವಿಚಾರವನ್ನು ವಿಸ್ತಾರವಾಗಿ ಹೇಳಿದರು. ಅತ್ಯಸ್ತ್ರ ಕಾರಣಂ, ಇಲ್ಲೊಂದು ಏನೋ ಕಾರಣ ಇದೆ ಅಂತ ರಾಮನಿಗೆ ಅನಿಸಿತು. ಅವನಿಗೆಲ್ಲ ಗೊತ್ತಿತ್ತಂತೆ ಒಳಗಿನ ವಿಷಯ. ಆದರೂ ಪುರೋಹಿತರಾದ ವಸಿಷ್ಠರನ್ನು ಕರೆದ. ವಸಿಷ್ಠರೇನು ಹೇಳಿದರು, ಇದು ವಾಲ್ಮೀಕಿಗೆ ಗೊತ್ತಿರುವಂಥ ವಿಚಾರ ಇದೆ, ಯಾಕಂದ್ರೆ ನಾವು ನಿನ್ನ ಚರಿತ್ರೆಯನ್ನು ಅವನೇ ಬರೆದಿದ್ದಾನೆ, ಅವನ್ನೇ ಕೇಳಿಬಿಡೋಣ ಅಂದ್ರೆ ಅವರು. ಆಯಿತು, ವಾಲ್ಮೀಕಿಯನ್ನೇ ಕರೆಸಿದರು. ವಾಲ್ಮೀಕಿ ಋಷಿಗಳು ರಾಮನ ಕಡೆಗೆ ಬಂದರು. ರಾಮ ಅವರನ್ನು ಎದ್ದು ನಿಂತ್ಕೊಂಡು ಸ್ವಾಗತ ಮಾಡಿದ. ಈ ಸಮಾಚಾರವನ್ನೆಲ್ಲ ಹೇಳಿದೆ. ಆಗ ಅವರಂದರು, ಅವರು ನಕ್ರು, ನಿನಗೆಲ್ಲ ಗೊತ್ತಿದ್ದೇ ಇದೆ ಇದು, ಆದರೂ ನೀನು ಈಗೊಂದು ಮಾತನ್ನು ನಾನು ಕೇಳ್ತಾ ಇದ್ದಿ, ಅದಕ್ಕಾಗಿ ನಿನಗೆ ಬೇಕಾಗಿದ್ದರೆ ಅದನ್ನು ವಿಸ್ತಾರವಾಗಿ ಹೇಳ್ತೇನೆ ಕೇಳು. ತ್ವಯಾತ್ರ ವರ್ಜಿತಂ ಹಾಸ್ಯಂ, ನೀನು ಹಾಸ್ಯವನ್ನು ನಿರಾಕರಣೆ ಮಾಡಿದೆ. ಅದರ ಫಲವಾಗಿ ಎಲ್ಲ ಕಡೆ ಸಂತೋಷ, ಅದರ ಕಾರ್ಯಕ್ರಮಗಳು, ವಿವಾಹ, ಉಪನಯನ ಮೊದಲಾದ ಕಾರ್ಯಕ್ರಮಗಳು, ಮಂಗಲ ಗೀತೆಗಳು, ಯಾತ್ರೆಗಳು, ವಾರ್ಷಿಕವಾಗಿ ನಡೆಯಬೇಕಾದಂಥ ಜಾತ್ರೆಗಳು ಎಲ್ಲವೂ ಕೂಡ ನಿಂತು ಹೋಗಿಬಿಟ್ಟಿವೆ. ಇಂದ್ರಾದಿ ಲೋಕಪಾಲಕರೆಲ್ಲ ತಮ್ಮ ತಮ್ಮ ಪೂಜೆ ನಿಂತು ಹೋಗಿದ್ದನ್ನು ನೋಡಿ ಅಸಮಾಧಾನ ಚಿತ್ತರಾಗಿಬಿಟ್ಟಿದ್ದಾರೆ. ಅದಕ್ಕಾಗಿ ಚತುರ್ಮುಖ ಬ್ರಹ್ಮ ಇದನ್ನ ವರದಿಯನ್ನು ತಾನು ಪಡ್ಕೊಂಡ. ನಿನ್ನ ಎದುರಿಗೆ ಬಂದು ಇದನ್ನು ಹೇಳಲಿಕ್ಕೆ ಆತನಿಗೂ ಕೂಡ ಶಕ್ತಿ ಇಲ್ಲ. ಅದಕ್ಕಾಗಿ ಆತ ಈಗೊಂದು ಉಪಾಯವನ್ನು ಮಾಡಬೇಕಾಯಿತು. ಸೋದ್ಯ ತಿಷ್ಠತಿ ಪಿಪ್ಪಲೆ, ಆ ಚತುರ್ಮುಖ ಬ್ರಹ್ಮ ಅಶ್ವತ್ಥ ವೃಕ್ಷದೊಳಗಿದ್ದಾನೆ. ಆತ ನಿನಗೆ ಹೀಗೆ ಸಮಾಚಾರವನ್ನು ತಿಳಿಸೋದಕ್ಕಾಗಿ ಒಳಗೆ ನಿಂತ್ಕೊಂಡು ಕಲ್ಲುಗಳನ್ನು ನಿನ್ನ ಮೇಲೆ ಎಸೀತಾ ಇದ್ದಾನೆ. ರಾಮನಿಗೆ ಬಹಳ ಕೋಪ ಬಂತು. ಆ ಚತುರ್ಮುಖ ಬ್ರಹ್ಮನ ಶಕ್ತಿ ಏನಿದೆ ಅದನ್ನೇ ನೋಡಿಬಿಡ್ತೇನೆ ಒಮ್ಮೆ ಅಂತ ರಾಮ ಕುಪಿತನಾಗಿ ಅಲ್ಲಿಂದ ಹೊರಬಂದ. ಆಗ ವಾಲ್ಮೀಕಿ ಹೇಳಿದಂತೆ, ಕ್ರೋಧಂ ತ್ಯಜ
ರಘುಶ್ರೇಷ್ಠ ಶೃಣುಧ್ವ ವಚನಂ ಮಮ. ನಿನಗೇನು ಕೋಪ ಬಂದಿದೆ ಆ ಕೋಪವನ್ನು ಬಿಟ್ಟುಕೊಡು. ನಿನ್ನಂಥ ರಾಜಾದಿರಾಜನಿಗೆ, ಸಚ್ಚಿದಾನಂದ ಸ್ವರೂಪನಾದವನಿಗೆ ಈ ಕೋಪ ಉಚಿತ ಅಲ್ಲ. ನಿನ್ನ ಚರಿತ್ರೆಯನ್ನು ನಾನು ಹಿಂದೆ ಬರೆದಿಟ್ಟಿದ್ದೇನೆ. ಅದನ್ನು ನಿನ್ನ ಮಕ್ಕಳ ಮೂಲಕ, ಲಘುಕುಶರ ಮೂಲಕ ಎಲ್ಲರಿಗೂ ಶ್ರವಣ ಕೂಡ ಮಾಡಿಸಿದ್ದೇನೆ. ಯಜ್ಞ ನಡೆದಂಥ ಸಂದರ್ಭದಲ್ಲಿ ಯಾವುದರ ನಿನ್ನ ಚರಿತ್ರೆ ಮಹತ್ವ ಎಂಥದ್ದಿದೆ ಅಂದರೆ, ನಿನ್ನ ಚರಿತ್ರೆಯನ್ನು ನಾವು ಶ್ರವಣ ಮಾಡಿಬಿಟ್ರೆ ನಾವೇ ಆನಂದ ರೂಪ ಆಗ್ತೇವೆ. ಜೀವ, ಶಾಸ್ತ್ರನೂ ಹಾಗೆ ಹೇಳಿದೆ, ಜೀವ ಮೂಲತಃ ಸಚ್ಚಿದಾನಂದ ಸ್ವರೂಪಿಯೇ. ಆದರೆ ತನ್ನೊಳಗಿನ ಆನಂದ ಆತನಿಗೆ ಸಿಗ್ತಿಲ್ಲ. ಅದಕ್ಕಾಗಿ ಆತ ಏನು ಮಾಡಿದ್ದಾನಂದರೆ, ಈ ಪ್ರಕೃತಿಯ ಬಂಧನದಲ್ಲಿ ಸಿಲುಕಿ ಒದ್ದಾಡ್ತಿದ್ದಾನೆ. ಅವನಿಗೆ ರಾಮಾಯಣ ಮಹಾಭಾರತ ವೇದಾದಿಗಳ ಶ್ರವಣದಿಂದ, ಅಧ್ಯಯನದಿಂದ ತತ್ವಜ್ಞಾನ ದೊರಕರೆ ತನ್ನ ನಿಜವಾದ ಸ್ವರೂಪ ಏನು, ತಾನು ಈ ಶರೀರ ಅಲ್ಲ, ಶರೀರಕ್ಕಿಂತ ಭಿನ್ನನಾದಂಥ ಆತ್ಮ ನಾನಿದ್ದೇನೆ, ನಾನು ಕೂಡ ಪರಮಾತ್ಮನಂತೆ ಸಚ್ಚಿದಾನಂದ ಸ್ವರೂಪ, ಆತನ ಪ್ರತಿಬಿಂಬ ನಾನು, ಆತ ಬಿಂಬ, ಬಿಂಬೋಸಿ ಪ್ರತಿಬಿಂಬೋಸ್ಮಿ ಅಂತ ತಾನು ತಿಳ್ಕೊಂಡು ಮನುಷ್ಯ ಮುಕ್ತನಾಗ್ತಾನೆ. ಇದು ಸಹಜವಾದಂಥ ತತ್ವಜ್ಞಾನದ ಒಂದು ಸರಳವಾದಂಥ ಪ್ರಕ್ರಿಯೆ ಇದು. ಯಸ್ಯ ಶ್ರವಣ ಸಂಶ್ರವಣಾದೇವ ಆನಂದ ರೂಪೋ ಭವೇನ್ನರಃ ಹಾಸ್ಯಂ ವರ್ಜಯಸಿ ತ್ವಂ ಚೇತ್ ತರ್ಹಿ ತೇ ಚರಿತಂ ತ್ವಿದಂ ನ ಜನಾಃ ಕೀರ್ತಯಿಷ್ಯಂತಿ. ನಿನ್ನ ಚರಿತ್ರೆಯನ್ನು ಕೇಳಿದ್ರಿಂದ ಜನರು ಆನಂದ ಸ್ವರೂಪರೇ ಆಗಿಬಿಡ್ತಾರೆ. ಹಾಗಿರುವಾಗ ನೀನೇ ಆನಂದವನ್ನು, ಹಾಸ್ಯವನ್ನು ನಿಷೇಧ ಮಾಡಿದ ಮೇಲೆ ನಿನ್ನ ಚರಿತ್ರೆಯನ್ನು ಆ ಜನ ಹೇಗೆ ಶ್ರವಣ ಮಾಡ್ಯಾರು? ಅದನ್ನು ಬಿಟ್ಟು ಬಿಡ್ತಾರೆ, ಚರಿತ್ರೆ ಶ್ರವಣ ಮಾಡೋದನ್ನು. ಮತ್ತೂ ಒಂದಿದೆ, ನಿನ್ನ ಚರಿತ್ರೆ